ಶುಭೋದಯ. ಮನಸ್ಸಿಗೆ ಮುದ ನೀಡುವ ಈ ಮುಂಜಾನೆ ಮಾತಿಗೆ ಸ್ವಾಗತ. ಮಕ್ಕಳೇ, ಆತ್ಮೀಯ ಪೋಷಕರೇ, ನೋಡು, ಪಕ್ಕದ ಮನೆ ಹುಡುಗ ಎಷ್ಟು ಅಂಕ ತೆಗೆದಿದ್ದಾನೆ, ಅವನನ್ನು ನೋಡಿ ಕಲಿ ಎನ್ನುವಂಥ ಈ ಮಾತು ಎಷ್ಟೋ ಮನೆಗಳಲ್ಲಿ ದಿನನಿತ್ಯ ಕೇಳಿಬರುವಂಥ ಸಾಮಾನ್ಯ ಡೈಲಾಗು. ಆದರೆ ಪೋಷಕರೇ, ಇದು ಸಾಮಾನ್ಯ ಮಾತಲ್ಲ, ಇದು ನಿಮ್ಮ ಮಗುವಿನ ಆತ್ಮವಿಶ್ವಾಸವನ್ನು ಕೊಲ್ಲುವ ವಿಷ. ಒಂದು ಪ್ರಸಿದ್ಧ ಮಾತಿದೆ, ನೀವು ಒಂದು ಮೀನಿನ ಬುದ್ಧಿವಂತಿಕೆಯನ್ನು ಅದು ಮರ ಹತ್ತುವ ಸಾಮರ್ಥ್ಯದ ಮೇಲೆ ಅಳೆದರೆ ಆ ಮೀನು ಜೀವನವಿಡೀ ನಾನು ದಡ್ಡ ಎಂದೇ ನಂಬಿ ಬದುಕುತ್ತದೆ. ನಿಮ್ಮ ಮಗು ಅದ್ಭುತವಾಗಿ ಈಜಬಲ್ಲ ಮೀನಾಗಿರಬಹುದು, ಆದರೆ ನೀವು ಅದನ್ನು ಆಕಾಶದಲ್ಲಿ ಹಾರುವ ಹಕ್ಕಿಯ ಜೊತೆ ಅಥವಾ ವೇಗವಾಗಿ ಓಡುವ ಕುದುರೆಯ ಜೊತೆ ಹೋಲಿಸುತ್ತಿರಬಹುದು. ಪ್ರತಿಯೊಂದು ಮಗುವೂ ಕೂಡ ವಿಶಿಷ್ಟ, ಅವರ ಪ್ರತಿಭೆಯೂ ಕೂಡ ವಿಶಿಷ್ಟ, ಅವರು ಅನನ್ಯ. ಆತ್ಮೀಯರೇ, ನಿರಂತರ ಹೋಲಿಕೆಯಿಂದ ಏನಾಗುತ್ತೆ ಗೊತ್ತಾ? ಮಗುವಿನಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯೋದಿಲ್ಲ, ಬದಲಿಗೆ ಕೀಳಿರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತು ಅಸೂಯೆ ಬೆಳೀತಾ ಹೋಗುತ್ತೆ. ನಾನು ನನ್ನ ಅಪ್ಪ ಅಮ್ಮನಿಗೆ ಸಾಕಾಗ್ತಿಲ್ಲ, ನನ್ನ ಸಾಮರ್ಥ್ಯನೇ ಇಷ್ಟು, ನನ್ನ ದಡ್ಡ ಎಂಬುವಂಥ ಕೀಳು ಭಾವನೆ ಅವರ ಮನಸ್ಸಲ್ಲಿ ಆಳವಾಗಿ ಬೇರೂರ್ತಾ ಹೋಗುತ್ತೆ. ಅವರೊಳಗಿನ ನಿಜವಾದ ಕಲಾಕಾರ, ಕ್ರೀಡಾಪಟು ಅಥವಾ ವಿಜ್ಞಾನಿ ಅಥವಾ ಸಾಮರ್ಥ್ಯ ಸತ್ತೋಗುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ದಯವಿಟ್ಟು ಹೋಲಿಕೆಯನ್ನು ನಿಲ್ಲಿಸಿ. ನಿಮ್ಮ ಮಗುವಿನನ್ನು ಬೇರೆಯವ್ರ ಜೊತೆ ಹೋಲಿಸಲು ಬದಲು ಅವರನ್ನೇ ನಿನ್ನೆಯ ಜೊತೆ ಹೋಲಿಸಿ. ನೀನು ನಿನ್ನೆಗಿಂತ ಇಂದು ಎಷ್ಟು ಸುಧಾರಿಸಿದೆಯಾ, ಎಷ್ಟು ಜಾಣ ಆಗಿದೆಯಾ ಅಂತ ಹೇಳ್ತಾ ಹೋಗಿ. ಅವರ ಫಲಿತಾಂಶಕ್ಕಿಂತ ಅವರ ಪ್ರಯತ್ನವನ್ನು ನಾವು ಪ್ರಶಂಸಿಸ್ತಾ ಹೋಗಬೇಕಾಗುತ್ತೆ. ಆತ್ಮೀಯ ಪೋಷಕರೇ, ನೆನಪಿಡಿ, ತೋಟದಲ್ಲಿ ಗುಲಾಬಿಯೂ ಇದೆ, ಮಲ್ಲಿಗೆಯೂ ಇದೆ. ಮಲ್ಲಿಗೆಯನ್ನು ಗುಲಾಬಿಯ ಜೊತೆ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಹೂವು ಕೂಡ ತನ್ನದೇ ಆದಂಥ ಸಮಯದಲ್ಲಿ ಮಾತ್ರ ಅರಳುತ್ತೆ. ದಯವಿಟ್ಟು ನಮ್ಮ ಮಕ್ಕಳನ್ನು ಕೂಡ ಅರಳೋಕ್ಕೆ ಸಮಯವನ್ನು ಕೊಡಿ. ಶುಭ ದಿನ.